ರಾಯಚೂರು ಜಿಲ್ಲೆ ಸಿಂಧನೂರು ಶಾಸಕರಾದಂಥ ಹಂಪನಗೌಡ ಬಾದಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಅಭಿಮಾನಿಗಳು ಪಾದಯಾತ್ರೆಯನ್ನು ಮಾಡಿ ಗಾಳಿ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ಒಂದು ಗಾಳಿ ದುರ್ಗಮ್ಮ ದೇವಸ್ಥಾನದಲ್ಲಿ ಶಾಸಕರಾದಂಥ ಹಂಪನಗೌಡ ಬಾದಲಿಯವರ ಪೋಸ್ಟರ್ ಒಂದನ್ನು ಇಟ್ಟು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಾಯಿ ಕರ್ಪೂರ ಮತ್ತು ಹಣ್ಣನ್ನು ಅರ್ಪಣೆ ಮಾಡಿ ತಾಯಿಗೆ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಹಂಪನಗೌಡರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಈಗಾಗಲೇ 5 ಕಿಲೋಮೀಟರಷ್ಟು ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ 100ಕ್ಕೂ ಅಧಿಕ ಕಾಯಿಗಳನ್ನು ಒಡೆದು ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಹಂಪನಗೌಡರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಎಲ್ಲ ಅಭಿಮಾನಿಗಳು ಒಕ್ಕೂರದಿಂದ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಹಂಪನಗೌಡರು ಕಲ್ಯಾಣ ಕರ್ನಾಟಕದಲ್ಲೇ 5 ಬಾರಿ ಶಾಸಕರಾಗಿ ಆಯ್ಕೆ ಆದವರು ಮತ್ತು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಆಗಿದ್ದರು. ಆದರೆ ಹಲವು ಕಾರಣಗಳಿಂದ ಹಂಪನಗೌಡರಿಗೆ ಸಚಿವ ಸ್ಥಾನ ಕೈ ತಪ್ತಾ ಬರ್ತಾ ಇತ್ತು. ಹೀಗಾಗಿ ಈ ಬಾರಿ ಆದರೂ ಕೂಡ ಹಂಪನಗೌಡರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾನು ಇಲ್ಲಿರ್ತಕ್ಕಂಥ ಹಂಪನಗೌಡರ ಅಭಿಮಾನಿಗಳು ಇದ್ದಾರೆ ನನ್ನ ಜೊತೆ, ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ಹಂಪನಗೌಡರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರಲ್ಲ, ಯಾಕೆ ಸರ್? ಅವರು ಈಗ ಅವರು ನಮ್ಮ ಹಂಪನಗೌಡರು ಸರ್ವ ಜನಾಂಗಕ್ಕೆ ಎಲ್ಲ ಒಳ್ಳೇದು ಮಾಡಿ 5 ಸಲ MLA ಆಗಿದ್ದಾರೆ. ಈಗ 5 ಸಲ ಜನರಿಂದ ಗೆದ್ದು ಬಂದಿದ್ದಾರೆ. ಅರ್ಥ ಆಯ್ತಾ? ಈಗ ಜನರಿಂದ ಗೆದ್ದು ಬಂದು ಒಬ್ಬ ಕಾಂಗ್ರೆಸ್ ನಿಜವಾದ ಕಾರ್ಯಕರ್ತರನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಅಂಥವ್ರನ್ನ ನಾವು ಸಚಿವ ಸ್ಥಾನ ಕೊಟ್ಟು ಇನ್ನೂ ಅವ್ರಿಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಹೈಕಮಾಂಡ್ ಅದನ್ನು ಕನ್ಸಿಡರ್ ಮಾಡಬೇಕು. ಇಲ್ಲ ಅಂದರೆ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ರನ್ನು ಬಿಡ್ತಾರೆ. ಕಾಂಗ್ರೆಸ್ಸಲ್ಲಿ ಯಾರೂ ಇರೋಲ್ಲ. ಕಾಂಗ್ರೆಸ್ ನಿರ್ನಾಮ ಆಗೋಗುತ್ತೆ ಸಿಂಧೂರಾಗ ಅವ್ರನ್ನ ಸಚಿವ ಮಾಡಲಿಲ್ಲ ಅಂದರೆ. ಓಕೆ, ಈಗ ಸರ್ ಹಂಪನಗೌಡರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರಲ್ಲ, ಯಾಕೆ? ಅವರು ಹಿರಿತನಕ್ಕೋಸ್ಕರ. ಹಂಪನಗೌಡ ಸಾಹೇಬರು 5 ಸಲ ಶಾಸಕರಾಗಿದ್ದಾರೆ ಮತ್ತು ಸಿಂಧನೂರಿನಲ್ಲಿರ್ತಕ್ಕಂಥ ಎಲ್ಲ ಜನಾಂಗವನ್ನು ಸರ್ವ ಜನಾಂಗವನ್ನು ತೆಗೆದುಕೊಂಡು ಹೋಗತಕ್ಕಂಥ ಶಕ್ತಿ ಹಂಪನಗೌಡ ಸಾಹೇಬರಿಗಿದೆ. ಹಾಗಾಗಿ ಹಂಪನಗೌಡ ಸಾಹೇಬರನ್ನ ಯಾಕೆ ಮಿನಿಸ್ಟ್ರಿ ಮಾಡಬೇಕಂತ ಕೇಳೋಕ್ಕೆ ಕಾರಣ, ನಾವು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಜನಾಂಗ ಈಗೇನು ನಾವು ಹೋರಾಟ ಮಾಡ್ತಾ ಇದ್ದೇವಲ್ಲ, ರಾಗಲಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾವು ಆಲ್ಮೋಸ್ಟ್ ಆಲ್ SC ST OBC ಜನಸಂಖ್ಯೆ ಇರ್ತಕ್ಕಂಥ ಜನರು ಅವರು ನಮ್ಮನ್ನೆಲ್ಲರನ್ನೂ ಒಂದೇ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಎಲ್ಲರೂ ಸಮಾನವಾಗಿ ನೋಡ್ತಾರೆ. ಹಾಗಾಗಿ ಅವರು ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಹಂಪನಗೌಡ ಸಾಹೇಬ್ರತಕ್ಕೈತೆ. ಹಾಗಾಗಿ ಅವ್ರನ್ನ ಮಿನಿಸ್ಟ್ರಿನ ಮಾಡ್ತು. ಅಲ್ಲ ಸರ್, ಒಂದು ವೇಳೆ ಸಚಿವ ಸ್ಥಾನ ಕೊಡದೇ ಇದ್ದರೆ ಏನು ಮಾಡ್ತೀರಾ ಮುಂದೆ? ನಾವು ಸಚಿವ ಸ್ಥಾನ ಕೊಡದೇ ಇದ್ದರೆ ಏನು ಮಾಡಲ್ಲ. ಪಕ್ಷ ನಿಷ್ಠೆ ಹಿರಿಯ ರಾಜಕಾರಣಿ ಇದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಅವ್ರನ್ನ ಸಚಿವರು ಮಾಡಬೇಕಂತೇಳಿ ಇವತ್ತು ಪಾದಯಾತ್ರೆ ಮುಖಾಂತರ ಗಾಳಿ ದೇವಿ ದುರ್ಗಮ್ಮಗೆ ಪೂಜೆ ಸಲ್ಲಿಸೋದರ ಮುಖಾಂತರ ಹೈಕಮಾಂಡ್ಗೆ ಮನವಿ ಮಾಡ್ತಾ ಇದ್ದೀವಿ. ಸಚಿವರಾಗಿ ಬಂದರೆ ಅಭಿವೃದ್ಧಿ ಕೆಲಸಗಳು ಮುಂದುವರಿತೇವೆ. ಅದಕ್ಕೆ ಅವರ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ. ದೀನ ದಲಿತರನ್ನ, ಈ ಬಡವ್ರನ್ನ, ಹಿಂದುಳಿದ ವರ್ಗದವ್ರನ್ನ ಎಲ್ಲರನ್ನ ಮುನ್ನಡೆಸಲಿಕ್ಕೆ ಮತ್ತೊಂದು ಸ್ವಲ್ಪ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಮಂತ್ರಿ ಮಾಡ್ರಿ ಅಂತೇಳಿ ಹೈಕಮಾಂಡಿಗೆ ಮನವಿ ಮಾಡ್ತಾ ಇದ್ದೀವಿ. ಓಕೆ, ಇದಿಷ್ಟು ಕಾರ್ಯಕರ್ತರ ಒಂದು ಆಗ್ರಹವಾಗಿದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ. ಹಾಗಾಗಿ ದೇವಿಯ ಮೊರೆ ಹೋಗಿ ದೇವಿಗೆ ಪೂಜೆ ಸಲ್ಲಿಸಿ ಈಗಲಾದರೂ ಕೂಡ ಶಾಸಕರಾದಂಥ ಹಂಪನಗೌಡ ಬಾದಲಿ ಅವರಿಗೆ ಹೈಕಮಾಂಡ್ ಸಚಿವ ಸ್ಥಾನ ನೀಡಲಿ ಅನ್ನೋದು ಅಭಿಮಾನಿಗಳ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.